ಇವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಲಿಮಿಟ್. ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿ ರ್ಯಾಷನಲ್ ಫಂಕ್ಷನ್. ಇಲ್ಲಿ ನೋಡ್ಬೋದು ನಾವು ಎಕ್ಸನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 ಬರುತ್ತೆ ಡಿನಾಮಿನೇಟ್ರಲ್ಲಿ. ನ್ಯೂಮಿನೇಟ್ರಲ್ಲಿ ಯೋಚನೆ ಮಾಡೋಣ. 0 + 1 to the power of 5 is 1, 1 - 1 is 0. ಸೊ ಇಲ್ಲಿ ನಾವು ಏನು ಬರಿತೀವಿ ಅಂತ ಹೇಳಿದ್ರೆ ವೆನ್ x is equal to 0 we get the result in the form of 0/0. ಈ ಥರ 0/0 ಬಂತು ಅಂತ ಹೇಳಿದ್ರೆ ಈ ಥರ ಪ್ರಶ್ನೆ ಏನು ಮಾಡ್ಬೋದು ನಾವು? ಹೌದು, ರ್ಯಾಷನಲೈಸ್ ಮಾಡ್ಬೋದು. ದಸ್ ವಿ ಕ್ಯಾನ್ ರ್ಯಾಷನಲೈಸ್ ಅಲ್ಲ ಫ್ಯಾಕ್ಟರೈಸ್ the numerator and denominator. ಇಲ್ಲಿ ಡಿನಾಮಿನೇಟ್ರಲ್ಲಿ ಏನು ಫ್ಯಾಕ್ಟರೈಸ್ ಮಾಡೋದಂತೇನಿಲ್ಲ, ಬಟ್ ಈ ಸ್ಟೇಟ್ಮೆಂಟ್ ಬರೆಯೋದು ಅಭ್ಯಾಸ ಮಾಡ್ಕೊತಾ ಇದ್ದೀವಿ. 0/0 ಬಂತು ಅಂದರೆ ಮಾತ್ರ ಇದು ಮಾಡೋದಕ್ಕಾಗುತ್ತೆ. ಅಕಸ್ಮಾತ್ ನ್ಯೂಮಿನೇಟ್ರಲ್ಲಿ ಬೇರೆ ಯಾವುದಾನ ವ್ಯಾಲ್ಯೂ ಬಂತು ಅಂತ ಹೇಳಿದ್ರೆ ಫ್ಯಾಕ್ಟರೈಸೇಷನ್ ಮಾಡೋದಕ್ಕಾಗಲ್ಲ. ಸರಿನಾ? ಮೊದಲೇದಾಗಿ ಈ ನ್ಯೂಮಿನೇಟರ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಕನ್ಸಿಡರಿಂಗ್ x plus 1 to the power of 5 minus 1. ಸೊ ಇದನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು? x plus 1 whole to the power of 5 a plus b whole to the power of 5. ಎಕ್ಸ್ಪ್ರೆಷನ್ ಗೊತ್ತಿದೆ ನಿಮಗೆ? ಗೊತ್ತಿದೆ, ಡೈರೆಕ್ಟಾಗಿ ಬರೀಬೋದು. ಇಲ್ಲ ಅಂತ ಹೇಳಿದ್ರೆ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಉಪಯೋಗಿಸ್ಕೊಂಡು ಬರಿಬೇಕಾಗುತ್ತೆ. ಎಕ್ಸ್ಪ್ಯಾಂಡ್ ಮಾಡಿದ್ದೀನಾ? a to the power of n plus ಹೇಳಿ ಮುಂದಕ್ಕೆ nc1 into a to the power of n minus 1 into b to the power of 1 plus ಈ ಥರ ಲಾಸ್ಟ್ ಟರ್ಮು b to the power of n ಆಗುತ್ತೆ. ಸರಿನಾ? ಇವಾಗ ನಾವಿಲ್ಲಿ ಇದನ್ನು ಹೇಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ x to the power of 5 plus 5c1 is 5 into x to the power of 4 b1 ಹಾಗಾಗಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ, ಪ್ಲಸ್ ಮುಂದಿನ ಟರ್ಮು 5c2 ಎಷ್ಟು ಬರ್ತು ಹುಡುಗರ? 5c2 is 5c2ನೇ ತಕ್ಷಣಕ್ಕೆ ಹಾಗೆ ಇಡೋಣ. ಪ್ಲಸ್ 5c3 x ಸ್ಕ್ವೇರ್ ಬರುತ್ತಿದ್ದು 5c4 ತಿರೋ 5 ಬರುತ್ತೆ, x ಆಗುತ್ತಿಲ್ಲಿ. ಕೊನೆಯದಾಗಿ 1, ಯಾಕಂದರೆ ಬಿ ಟರ್ಮ್ 1 ಇದೆ, ಹಾಗಾಗಿ 1 to the power of 5 which is 1. ಅದು ಬಿಟ್ಟು ಇನ್ನೊಂದು ಟರ್ಮ್ ಇದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ, -1. ಸೊ -1. ಸೊ ಇವಾಗ ಇಲ್ಲಿ +1 -1 ಕಟ್ ಹಾಕ್ಕೊಂಡು ಏನು ಮಿಕ್ಕೊಳುತ್ತೆ? ಸೊ ವಿ ಹ್ಯಾವ್ x to the power of 5 plus 5 into x to the power of 4 plus 5c2 x to the power of 3 plus 5c3 x square plus 5x ಅಲ್ವಾ? ಇವೆಲ್ಲದರಲ್ಲೂ ಏನು ಕಾಮನ್ ಇದೆ? x ಕಾಮನ್ ಇದೆ. ಸೊ x to the power of 4 plus 5x cube plus 5c2 x to the power of 2 plus 5c3 x to the power of 1 plus 5. ಈ ಎಕ್ಸ್ಪ್ರೆಷನ್ ಉಳ್ಕೊಳುತ್ತೆ. ಸರಿ ಅಲ್ವಾ? ಸೊ ಕೊನೆಯದಾಗಿ therefore ಇಲ್ಲೇ ಬರ್ತೀನಿ ನೋಡಿ, ಅಲ್ಲಿ ಬೇಡ. therefore ಲಿಮಿಟ್ x tends to 0 x plus 1 to the power of 5 minus 1 divided by x will be equal to limit x tends to 0 x times of x to the power of 4 plus 5c3 plus 5c2 x to the power of 2. ಇದು ಏನಕ್ಕೆ ಸಾಲ್ವ್ ಮಾಡ್ತಾ ಇಲ್ಲ ಅಂಥೇಳಿ ಇವಾಗ ಅರ್ಥ ಮಾಡಿ ಹೇಳ್ತೀನಿ. ಸರಿನಾ? ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡೆಡ್ ವಿತ್ ಎಕ್ಸ್, ಹೌದಲ್ವಾ? ಸೊ ಇಲ್ಲಿ ಏನಕ್ಕೆ ಇದನ್ನು ಮಾಡಿದೆ, ಏನಕ್ಕೆ ಇಲ್ಲಿ ಸಾಲ್ವ್ ಮಾಡಿಲ್ಲ ಅಂಥೇಳಿ ಕಾಣುತ್ತೆ ನೋಡಿ. ಇದು ಎಕ್ಸ್ ಕಟ್ ಆಗುತ್ತೆ ಮೊದಲನೇದು. ಸೊ ದಿಸ್ ಈಸ್ ಹೌ ವಿ ಫ್ಯಾಕ್ಟರೈಸ್ ಮಾಡಿ ಈ ಥರ ಕ್ಯಾನ್ಸಲ್ ಮಾಡ್ತೀವಿ. ಗೊತ್ತಾಯ್ತಾ? ಅದಕ್ಕೆ ನಾವು ಈ ಸ್ಟೆಪ್ ತೊಗೊಂಡಿದ್ದು. ಅಕಸ್ಮಾತ್ 0/0 ಬರಲಿಲ್ಲ ಅಂತ ಹೇಳಿದ್ರೆ ಈ ಥರ ಕ್ಯಾನ್ಸಲೇಷನ್ ಆಗೋ ಅಂಥ ಎಕ್ಸ್ಪ್ರೆಷನ್ ಸಿಗಲ್ಲ. ಹಾಗಾಗಿ ನಮ್ಮ ಉತ್ತರ ದೇರ್ ಇಸ್ ನೋ ಲಿಮಿಟ್ ಅಂಥೇಳಿ, ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂಥೇಳಿ ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ಸರಿನಾ? ಬಟ್ ಇಲ್ಲಿ ಈ ಥರ ಆಯಿತು, ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಿ ಮುಂದುವರಿತಾ ಇದ್ದೀವಿ. ಇಲ್ಲಿ ನಾವು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀವಿ, ಯೂಸಿಂಗ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್.
ಏನಕ್ಕೆ ಅಂತ ಹೇಳಿದ್ರೆ ವಿ ಆರ್ ಲುಕಿಂಗ್ ಎಟ್ ಅ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಅಲ್ವಾ. ಸೊ ಇಲ್ಲೇನು ಬರ್ತೀವಿ ಇವಾಗ 0 to the power of 4 plus 5 times of 0 plus 0 plus 0 plus 5 ಗೊತ್ತಾಯ್ತಲ್ವಾ. ಇವೆಲ್ಲ ನೀವು ಇವ್ಯಾಲ್ಯುವೇಟ್ ಮಾಡಿಲ್ಲ ಅಂತ ಹೇಳಿದ್ರು ಇವೆಲ್ಲ 0 ಬರುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ಎಕ್ಸ್ಪ್ರೆಷನ್ ಬಂದಾಗ ನೀವೇನು ಮಾಡ್ಬೋದು ಅಂತ ಹೇಳಿ ಸುಮ್ಮನೆ ಹಂಗೆ ಬಿಟ್ಬಿಡ್ಬೋದು. ಇನ್ನು ಈ ಎಕ್ಸ್ಪ್ರೆಷನ್ಗಳ್ನ ಡೋಂಟ್ ಇವ್ಯಾಲ್ಯುಯೇಟ್ ದಟ್. ಇಲ್ಲಿ ಬರಿತೀನಿ ನೋಡಿ, ಕೀಪ್ ಇಟ್ as it will get cancelled, as it will get cancelled. ಸರಿನಾ? it will get cancelled. ಆಯಿತಾ? ಅದೇ ಥರನೇ ಇದೂ ಇದೆಲ್ಲ ಇದು ಮತ್ತು ಇದರದ್ದು ಇವೆಲ್ಲ ಕಟ್ ಆಗುತ್ತೆ. ಸರಿ ಇದೆ ನೋಡಿ, ವೆನ್ ವಿ ಅಪ್ಲೈ 0 ಇವೆಲ್ಲ 0 ಆಗ್ಕೊಳುತ್ತೆ. 0 ಇಲ್ಲ ಬೇರೆ ಏನೋ ಇತ್ತು ಅಂತ ಹೇಳಿದ್ರೆ ಅವಾಗ ಸಾಲ್ವ್ ಮಾಡಬೇಕು. ಸೊ ಸ್ವಲ್ಪ ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ತಾ ನಿಮ್ಗೆ ತಿಳಿಯುತ್ತೆ ಅದು. ಸೊ ಕೊನೆಯದಾಗಿ ಉತ್ತರ ಏನು? 5. ಸರಿನಾ? ಸೊ ಈ ರೀತಿಯಲ್ಲಿ ನೀವು ಇದನ್ನು ಸಿಂಪ್ಲಿಫೈ ಮಾಡ್ಕೊಬೇಕು.